ಮುಕ್ತಿಯ ಪಥದೆಡೆಗೆ ಕೊಂಡೋಗತಕ್ಕಂಥ ಗುರು. ಅದಕ್ಕೋಸ್ಕರ ಕಲಿಯುಗದಲ್ಲಿ ಗುರುವಿನ ಗುಲಾಮನಾಗುವ ತನಕ ದೊರೆಯದಂಡ ಎಲ್ಲ ರೀತಿಯ ಕಾರ್ಯಪ್ರಾಪ್ತಿಯಲ್ಲಿ ನಮ್ಮ ಜೀವನ ಮೌಲ್ಯವನ್ನು ಬೆಳಗಿಸಲಿಕ್ಕೆ ಸಾರ್ಥಕತೆಯ ಬದುಕಿಗೆ ಈ ಸಂತ ದರ್ಶನ ಆಗಿದೆ. ಆ ನಿಟ್ಟಿನಲ್ಲಿ ಸಂತರಲ್ಲಿ ಕೂಡ ಯಾವುದೇ ಭೇದ ಭಾವ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿ ಇಡೀ ಸಮಾಜವನ್ನು ಸಂಘಟಿಸುವುದರ ಮೂಲಕ, ಇಡೀ ನಮ್ಮ ದೇಶದ ಸಾರ್ವಭೌಮತ್ವವನ್ನು ಜಗತ್ತಿಗೆ ಸಾರುವ ಮೂಲಕ ಸಂತ ಶ್ರೇಷ್ಠರು ಎಲ್ಲರೂ ಒಗ್ಗಟ್ಟಾಗಿ ಒಂದಾಗಿ ಎಲ್ಲ ಭಾಗದಲ್ಲಿ, ಅದರಲ್ಲಿಯೂ ರಾಘವೇಶ್ವರ ಶ್ರೀಗಳು ಹೇಳಿದರು, ದಕ್ಷಿಣ ಕನ್ನಡದ ಸಂತ ಶ್ರೇಷ್ಠರು ಎಲ್ಲರೂ ಒಗ್ಗಟ್ಟಾಗಿದ್ದು ಪ್ರೀತಿಯನ್ನು ಹಂಚುವವರು ಅಂತ. ಅದು ಎಲ್ಲ ದೇಶದ ಮೂಲೆ ಮೂಲೆ ವ್ಯಾಪ್ತಿಯಲ್ಲಿ ಅದು ವಿಜೃಂಭಿಸಲಿ, ಅದಕ್ಕೆ ಶಕ್ತಿಯನ್ನು ಪರಮಾತ್ಮ ಕೊಡಲಿ ಅಂತ ಪ್ರಾರ್ಥಿಸಿ, ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ ಎಲ್ಲ ಕ್ಷೇತ್ರದಲ್ಲಿ ಸೇವೆ ಮಾಡತಕ್ಕಂಥ ಎಲ್ಲ ನಿಮ್ಮ ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿ ಸಂಭೂತಿಯಾದಂತಹ ಮಹಾಲಕ್ಷ್ಮಿ, ಮಾಕಾಳಿ, ಮಹಾಸರಸ್ವತಿ ನಿಮ್ಮನ್ನೆಲ್ಲ ಬೆಳಗಿಸಲಿ, ಹರಸಲಿ ಅಂತ ಪ್ರಾರ್ಥಿಸಿ, ವಿಶೇಷವಾಗಿ ಧರ್ಮಸ್ಥಳದ ಕಲಶದ ಬರತಕ್ಕಂಥ ಸಂದರ್ಭದಲ್ಲಿ ಹರ್ಷಣ್ಣನವರು ಮತ್ತು ಧರ್ಮಸ್ಥಳದ ಎಲ್ಲ ಭಕ್ತಾದಿಗಳು ನಮ್ಮ ವಿಟ್ಲ ಸೀಮೆಯ ಜನತೆಯನ್ನು ಪ್ರೀತಿಸಿ, ಒಳ್ಳೆಯ ಔದಾರ್ಯವನ್ನು ತೋರಿಸಿ, ನಮ್ಮನ್ನು ಒಳ್ಳೆ ರೀತಿಯಲ್ಲಿ ಹರಸಿ ಈ ವಿಟ್ಲ ಸೀಮೆಯನ್ನು ಕಳಿಸಿದಂಥ ಕಲಶ ಏರಿದಂಥ ಕಲಶ ಬಂಧನಿನಿಂದ ಇಲ್ಲಿಯ ಉತ್ಸಾಹ ದುಪ್ಪಟ್ಟಾಗಿದೆ. ಆ ಕಲಶದ ಮಹಿಮೆಯೇ ಬಹಳಷ್ಟು ಅರ್ಥಪೂರ್ಣ. ಇನ್ನೊಂದು ವಿಚಾರ ನಿಮಗೆ ಒತ್ತಿ ಹೇಳ್ತಾ ಇದ್ದೇನೆ. ಈ ಕೆಲಸ ಪ್ರಾರಂಭ ಮಾಡಿ ಇವತ್ತಿನವರೆಗೆ ಒಂದೇ ಒಂದು ಅವಘಡಗಳು, ಅಪಘಾತಗಳು ಆಗದೆ, ಯಾವುದೇ ರೀತಿಯ ನೋವು ಮಾಡದ ರೀತಿಯಲ್ಲಿ ಎಲ್ಲ ಕಾರ್ಯಗಳು ಮುಂದುವರೆದಿದೆ. ಜೀರ್ಣೋದ್ಧಾರ ಸಮಿತಿ, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಭಕ್ತಾದಿಗಳೊಟ್ಟಿಗೆ ಪ್ರೀತಿಯಲ್ಲಿ ವ್ಯವಹರಿಸಿದ್ದೀರಿ. ನಿಮಗೆಲ್ಲ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಒಂದು ವೇಳೆ ಬ್ರಹ್ಮಕಲಶೋತ್ಸವ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿಯಿಂದ ಏನಾದರೂ ನಿಮಗೆ ಮಾನಸಿಕವಾಗಿ ನೋವು ಆಗಲಿಲ್ಲ, ನೋವು ಆಗಿದೆ ಅನ್ನುವಂಥ ಮನೋಭಾವ ಇದ್ದರೂ ಅದನ್ನು ತಪ್ಪು ಗ್ರಹಿಸಬೇಡಿ. ಮುಂದೆಯೂ ಕೂಡ ನಾವೆಲ್ಲರೂ ಸೇರಿ ಪಂಚಲಿಂಗನ ಸೇವೆ ಮಾಡಲಿಕ್ಕೆ ಇದೇ ಆ ಶಕ್ತಿಯನ್ನು ಪರಮಾತ್ಮ ಕೊಡಲಿ ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ವಿಶೇಷವಾಗಿ ಈ ದೇವಸ್ಥಾನದ ಶಿಲ್ಪಿಗಳು ಮಹೇಶ್ ಮುನಿಯವರು ಬಹಳಷ್ಟು ಅರ್ಥಪೂರ್ಣ ವ್ಯವಸ್ಥೆಯಾಗಿ ವಾಸ್ತು ಪ್ರಾಕಾರಕ್ಕೆ ಯಾವುದೇ ಚ್ಯುತಿ ಬರದಂತೆ ಮತ್ತು ಅದರಲ್ಲಿ ತೊಡಗಟ್ಟನ ಮೇಸ್ತ್ರಿಗಳು, ಆಚಾರಿಗಳು, ಕೇರಳದವರು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು ಮತ್ತು ವಿಟ್ಲ ಸೀಮೆಯವರು ಎಷ್ಟೋ ಆಚಾರ್ಯ ಮೇಸ್ತ್ರಿಗಳು ಕೂಡ ಅದರ ಜೊತೆಯಲ್ಲಿ ಒಳ್ಳೆ ರೀತಿಯ ಕಾರ್ಯವನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಿದ್ದಾರೆ. ಎಲ್ಲರಿಗೆ ಗುರುತಿಸುವವ ಒಬ್ಬನೇ ಅವ ಭಗವಂತ. ಅವ ಗುರುತಿಸಿದ್ರೆ ಅದು ಶಾಶ್ವತವಾಗಿರ್ತದೆ. ನಾವು ಮಾಡಿದ ಸೇವೆ ಇಲ್ಲಿ ಎಷ್ಟು ಅರ್ಥಪೂರ್ಣ ಆಗಿದೆ, ಅವನ ರೆಕಾರ್ಡಲ್ಲಿ ಯಾವತ್ತೂ ನಮ್ಮ ಹೆಸರು ಶಾಶ್ವತವಾಗಿರುತ್ತದೆ ಅಂತ ಮೇಸ್ತ್ರಿ ಆಚಾರ್ಯವರಿಗೂ, ಶಿಲ್ಪಿಗಳಿಗೂ ಮತ್ತು ತಾಮ್ರದ ಕೆಲಸ ಮಾಡಿದವರಿಗೂ ಆ ಭಗವಂತ ಶ್ರೇಯಸ್ಸನ್ನು ಕೊಡಲಿ. ಮುಂದಿನ ಭವಿಷ್ಯತ್ತಿನಲ್ಲಿ ಅವರ ಇಂತಹ ಸತ್ಕರ್ಮದಲ್ಲಿ ಹೆಚ್ಚಿನ ಶ್ರೇಯೋಭಿವೃದ್ಧಿ ಆಗಲಿ ಅಂತ ಪ್ರಾರ್ಥಿಸ್ತಾ ಇದ್ದೇನೆ. 16 ಗ್ರಾಮಕ್ಕೆ ರಥ ಹೋದಂತಹ ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳು ಬಹಳ ಪ್ರೀತಿಪೂರ್ವಕವಾಗಿ ಆ ರಥವನ್ನು ಸ್ವಾಗತಿಸಿ, ಆ ರಥದಲ್ಲಿ ಏನು ಸಂದೇಶವನ್ನ ಕೊಟ್ಟಿದ್ದಾರೆ ಆ ಸಂದೇಶವನ್ನು ಪೂರಕವಾಗಿ ಎಲ್ಲರೂ ಪಡ್ಕೊಂಡು ಇಷ್ಟು ಜನ ಬರಲಿಕ್ಕೆ ಮತ್ತು ತಮ್ಮ ಕುಟುಂಬದಲ್ಲಿ ಇರ್ತಕ್ಕಂಥ ಬಂಧು ಮಿತ್ರರನ್ನ, ಆಪ್ತರನ್ನ, ಊರ ಪರೋರುಗಳನ್ನ, ಭಕ್ತಾದಿಗಳನ್ನೆಲ್ಲ ಸರಿಸಿ ನಿಮ್ಮ ವಿಟ್ಲ ಸೀಮೆಯ 16 ಗ್ರಾಮದಲ್ಲಿ ಆಗತಕ್ಕಂಥ ಜಾತ್ರೋತ್ಸವದಂತೆ 16 ಗ್ರಾಮದ ಸಮಸ್ತ ಭಕ್ತ ಜನತೆ ವಿಟ್ಲ ಸೀಮೆಯ ಈ ಬ್ರಹ್ಮಕಲಶೋತ್ಸವ ನಮ್ಮ 16 ಗ್ರಾಮದ ದಿವ್ಯ ಸಂದೇಶದ ಮತ್ತು ದಿವ್ಯ ಜೀವನ ಮೌಲ್ಯದ ಉದ್ದೀಪನಕ್ಕೆ ನಾಂದಿಯಾಗಿದೆ ಅನ್ನುವಂಥ ಕೀರ್ತಿಯಲ್ಲಿ ಈ ಬ್ರಹ್ಮಕಲಶಕ್ಕೆ ನೀವು ಮುನ್ನಡಿ ಇಟ್ಟಿದ್ದೀರಿ. ಅದಕ್ಕೆ ನಿಮ್ಮನ್ನೆಲ್ಲ ಅಭಿನಂದಿಸಿಕೊಂಡು ರಥಯಾತ್ರೆ ಸಂಭ್ರಮದಲ್ಲಿ ತಾವೆಲ್ಲ ತೋರಿಸಿದಂತ ಕಣ್ಣೀರಿನ ಏನು ಆನಂದ ಬಾಷ್ಪ ಇದೆ, ಆ ಕಟ್ಟಡದ ನಿರ್ಮಾಣದ ಕೃತಿಯನ್ನು ನೋಡಿ ಬರತಕ್ಕಂಥ ರಥಯಾತ್ರೆ ಗ್ರಾಮಕ್ಕೆ ಹೋದಂತಹ ರೀತಿಯಲ್ಲಿ ನೀವು ಪ್ರೀತಿಸಿದಂತಹ ರೀತಿಗಳು ಇವತ್ತು ಬ್ರಹ್ಮಕಲಶೋತ್ಸವದ ಅಭಿಧಾನದಲ್ಲಿ ತಾವೆಲ್ಲ ಸಹಭಾಗಿತ್ವವನ್ನು ವಹಿಸಿದ್ದೀರಿ. ಆ ಆನಂದ ಸ್ವರೂಪನಾದಂತಹ ಪಂಚಲಿಂಗೇಶ್ವರನು ಈ ದೇಶಕ್ಕೆ ಮತ್ತು ಜಗತ್ತಿಗೆ ಸುಭಿಕ್ಷೆಯನ್ನ, ಸಮೃದ್ಧಿಯನ್ನ ಕೊಡ್ಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥಿಸಿ, ನೆರೆದಂತ ಎಲ್ಲರಿಗೂ ಎಲ್ಲಾ ರೀತಿ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಎಷ್ಟೋ ಕಲಾವಿದರು ಬಂದಿದ್ದಾರೆ. ಅವರ ಕಲಾ ಪ್ರೌಢಿಯ ಮೂಲಕ ನಮ್ಮ ಭಾರತೀಯವಾದಂತಹ ಇತಿಹಾಸವಾದಂತಹ ಚರಿತ್ರೆಯಲ್ಲಿ ಇರತಕ್ಕಂಥ ಸಾಂಸ್ಕೃತಿಕವಾದಂತಹ ಆಚಾರ ವಿಚಾರಗಳು ಉಳಿದು ಬರಲಿ, ಆ ಮೂಲಕ ದೇಶಕ್ಕೆ ಸುಭಿಕ್ಷೆ ಆಗಲಿ ಅಂತ ಹಾರೈಸಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ. 21ರಿಂದ ನಾಳೆಯಿಂದ ಪ್ರಾರಂಭ ಆಗತಕ್ಕಂಥ ಜಾತ್ರಾ ಮಹೋತ್ಸವ 28ನೇ
ತಾರೀಕು ರಥೋತ್ಸವದಲ್ಲಿ ಸಮಾಪನಗೊಳ್ಳುತ್ತಿದ್ದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಯಥೋಚಿತವಾಗಿ ಯಥಾಪ್ರಕಾರವಾಗಿ ಆ ಭಗವತ್ ಸೇವೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಭಗವಂತ ಶಕ್ತಿ ಕೊಡಲಿ. ಮುಂದಿನ ದಿವಸದಲ್ಲಿ ಸೂರ್ಯಚಂದ್ರರಿರುವ ಕಾಲಘಟ್ಟ ತನಕ ಈ ದೇವಸ್ಥಾನದ ಆಚಾರ ವಿಚಾರ ಶುಚಿತ್ವಕ್ಕೆ ತೊಡಕಾಗದಂತಹ ರೀತಿಯಲ್ಲಿ ದೇವತಾ ದರ್ಶನವನ್ನ ಮಾಡಿ ಈ ದೇವತಾ ಕೈಂಕರ್ಯದಲ್ಲಿ ಪಾಲ್ಗೊಳ್ಳಿಕ್ಕೆ ಎಲ್ಲರಿಗೆ ಆ ಶಕ್ತಿಯನ್ನ ಪರಮಾತ್ಮ ಕೊಡ್ಲಿ ಅಂತ ಪ್ರಾರ್ಥಿಸಿ, ವಿಟ್ಲ ಸೀಮೆಯ ತಾಯಂದಿರಿಗೆ ಒತ್ತಿ ಹೇಳ್ತಾ ಇದ್ದೇನೆ, ಮಕ್ಕಳು ಶಾಲೆಗೆ ಹೋಗತಕ್ಕಂತಹ ಸಂದರ್ಭದಲ್ಲಿ ಈ ದೇವಸ್ಥಾನದ ಸನ್ನಿಧಿಗೆ ಮಕ್ಕಳನ್ನ ಕಳಿಸಿ ಬೆಳಿಗ್ಗೆ ಶಾಲೆಗೆ ಹೋಗತಕ್ಕಂಥ ಸಂದರ್ಭದಲ್ಲಿ ಭಗವತ್ ದರ್ಶನವನ್ನ ಮಾಡಿ ಅವರ ಸೇವಾ ನಿತ್ಯ ದಿನಚರಿಯ ವಿದ್ಯಾರ್ಜನೆಗೆ ಸಹಕರಿಸತಕ್ಕಂಥ ಸಂದರ್ಭದಲ್ಲಿ ಪಂಚಲಿಂಗನ ಅನುಗ್ರಹ ಪ್ರತಿನಿತ್ಯ ಪಡೆಯುವಂತಾಗಲಿ. ಆ ತಾಯಂದ್ರು ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡ್ಲಿ ಅಂತ ಮತ್ತೊಮ್ಮೆ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನು ಗುರುಚರಣಕ್ಕೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ ಅವಧೂತ ಚಿಂತನೆ.